ನಿಮ್ಮ ಸಮಸ್ಯೆ ಏಕಾದಶಿ ದಿವಸ ತಲೆಗೆ ಸ್ನಾನ ಮಾಡಬಹುದಾ ಬೇಡವೋ? ವೀಕ್ಷಕರೇ, ನಾವಿವತ್ತು ಬಾಶೆಟ್ಟಿ ಶ್ರೀ ರಾಯರ ಮಠದಲ್ಲಿದ್ದೀವಿ. ಇಲ್ಲಿ ಶ್ರೀ ಗುರುರಾಜಾಚಾರ್ಯರು ಪ್ರಧಾನ ಅರ್ಚಕರಾಗಿರ್ತಾರೆ. ಅವರು ಈ ರಾಯರ ಪವಾಡ, ರಾಯರ ವಿಶೇಷತೆಯನ್ನು ಈ ಒಂದು ಬ್ಲಾಗಲ್ಲಿ ನಿಮಗೆ ಎಲ್ಲ ತಿಳಿಸ್ಕೊಡ್ತಾರೆ. ಮತ್ತು ಎಲ್ಲ ವೀಕ್ಷಕರು ಕಮೆಂಟ್ ಮಾಡಿದ್ರಿ, ನಿಮ್ಮ ಪ್ರಶ್ನೆಗಳಿಗೆ ಗುರುರಾಜಾಚಾರ್ಯರು ಉತ್ತರ ಕೊಟ್ಟಿದ್ದಾರೆ. ಈ ವಿಡಿಯೋನ ತಪ್ಪದಲೇ ಪೂರ್ತಿ ನೋಡಿ, ನಿಮ್ಮ ಎಲ್ಲ ಪ್ರಶ್ನೆಗೂ ಇದರಲ್ಲಿ ಉತ್ತರ ಸಿಗುತ್ತೆ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಲಕ್ಷ್ಮೀ ಹಯಗ್ರೀವಾಯ ನಮಃ ಲಕ್ಷ್ಮೀ ವೆಂಕಟೇಶಾಯ ನಮಃ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿದ್ವಾಂತರವಯೇ ವೈಷ್ಣವೇಂದ್ರೇ ವರಂದ್ರಹೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇತ್ ಆಪಾದಮುಳಿಪರ್ಯಂತಂ ಗುರುನಾನಕ್ ವಿಸ್ಮರೇತಿನ ವಿಜ್ಞಾಃ ಪ್ರಣಶ್ಯಂತಿ ಸಿದ್ಧಂತ ಚ ಮನೋರಥಃ. ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವನರಸಿಂಹದೇವರ ಸನ್ನಿಧಾನ, ಮುಖ್ಯಪ್ರಾಣ ದೇವರ ಸನ್ನಿಧಾನ, ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ, ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ವಿಜಿಂದ ತೀರ್ಥರು, ಜಯತೀರ್ಥರು, ರಾಯರು ಮೂರೂ ಮೂರ್ತಿಗೆ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ 48 ಸಾಲಿಗ್ರಾಮ ಇರ್ತಕ್ಕಂಥ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳ ಒಂದು ನಮಸ್ಕಾರವನ್ನು ಮಾಡಿದರೆ ಸಾಕಂತೆ, ರಾಯರ ನೋಡಿದರೆ ಸಾಕಂತೆ ಇರ್ತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರ್ತದೆ. ಅದಕ್ಕೋಸ್ಕರವಾಗಿ ವಿಜಿಂದ ತೀರ್ಥರು ಮಹಾನುಭಾವರು, ಜಯತೀರ್ಥರು ಇನ್ನೂ ಮಹಾನುಭಾವರು. ಅದರಲ್ಲೂ ವಿಶೇಷವಾಗಿ ಜಯತೀರ್ಥರು, ವಿಜಿಂದ ತೀರ್ಥರು, ರಾಯರು. ಅದರಲ್ಲಿ ರಾಯರು ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಶಯ ಅಂತ ಅಗಮ್ಯ ಮಹಿಮರು ರಾಘವೇಂದ್ರ ಸ್ವಾಮಿಗಳು. ವಿಶೇಷವಾಗಿ ಎಲ್ಲರಿಗೂ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ಎಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಆರೋಗ್ಯ, ಭಾಗ್ಯ, ಧನ, ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ನಿಮ್ಮ ಸಮಸ್ಯೆ ಏಕಾದಶಿ ದಿವಸ ತಲೆಗೆ ಸ್ನಾನ ಮಾಡಬಹುದಾ ಬೇಡವೋ ಅಂತ. ಯಾಕೆಂದರೆ ಏಕಾದಶಿ ಮಹಾ ಪರ್ವಕಾಲಗಳವೆಲ್ಲ. ಆ ಏಕಾದಶಿ ದಿವಸ ಎಲ್ಲರೂ ಸ್ನಾನವನ್ನು ಮಾಡಿ ನಿರ್ಜಲವಾಗಿ ಉಪವಾಸವಿದ್ದರೆ ಮಾರನೇ ದಿವಸ ದ್ವಾದಶಿ ಪಾಲನೆಯನ್ನು ಮಾಡಬೇಕು. ಏಕಾದಶಿ ದಿವಸ ತಲೆಗೆ ಸ್ನಾನ ಮಾಡಲೇಬೇಕು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಅದಕ್ಕೋಸ್ಕರವಾಗಿ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಪ್ರತಿಯೊಬ್ಬರೂ, ಯಾಕೆಂದರೆ ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಘ ಸುಖವಿತ್ತು ಕಾಯೋ ಕರುಣಾಸಾಗರ. ಪಾಂಡುರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಘ ಸುಖವಿಟ್ಟು, ಇದು ಭಗವಂತನ ವಿಶೇಷವಾಗಿರ್ತಕ್ಕಂಥ ಒಂದು ಭಗವಂತನ ವಿಶೇಷ. ಯಾಕೆಂದರೆ ಪಂಡರಾಪುರಕ್ಕೆ ಹೋದಾಗ ಎಲ್ಲರೂ ಅಷ್ಟೇ ಪಾಂಡುರಂಗನನ್ನು ದರ್ಶನ ಮಾಡಬೇಕಾದ್ರೆ ತುಳಸಿ ಗಿಡವನ್ನು ತಲೆ ಮೇಲೆ ಇಟ್ಕೊಂಡು ವಿಠಲ 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 ಅಂತ ಹೋಗ್ತಾರಂತೆ. ಅದಕ್ಕೋಸ್ಕರವಾಗಿ ಇಂಥ ಅದನ್ನು ಕೇಳೋದಕ್ಕಿಂತ ಮುಖ್ಯವಾಗಿ ನೀವೇ ಮಾಡಿಬಿಡ್ಬೇಕಂತೆ. ಅದಕ್ಕೋಸ್ಕರವಾಗಿ ಇದೆಲ್ಲ ವಿಶೇಷ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಮತ್ತು ಇದು ಮನೆಯಲ್ಲಿ ಯಾರಾದರೂ ಕಾಲವಾದರೆ ಎಷ್ಟು ದಿವಸಕ್ಕೆ ನಾವು ಮಠಕ್ಕೆ ಹೋಗ್ಬೋದು? ಇದು ಭಾಳ ಗುರುಗಳ ವಿಶೇಷವಾಗಿರ್ತಕ್ಕಂಥ ಒಂದು. ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಬೇಕಾದ್ರೆ ಮನೆಯಲ್ಲಿ ಯಾರೋ ಅಂತರ್ದಿನರಾಗಿರ್ತಾರೆ, ಯಾರೋ ಹೊರಟೋಗಿರ್ತಾರೆ, ಆಗ ಮಠಕ್ಕೆ ಹೋಗ್ಬೋದೋ ಬೇಡ ಅಂತ ಪ್ರಶ್ನೆ ಕೇಳಿದ್ದೀರ. ಅದರಲ್ಲಿ ವಿಶೇಷ ಏನಪ್ಪ ಅಂತಂದರೆ ಅವರ ಸೂತಕ 15 ದಿವಸಗಳ ಮಾತ್ರ ಇರುತ್ತೆ. 15 ದಿವಸಗಳ ನಂತರ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಪೂಜೆಯನ್ನು ಮಾಡಿಸಿ, ಅವರ ಕುಲದೇವರಿಗೆ ಪೂಜೆಯನ್ನು ಮಾಡಿಸಿ, ಮತ್ತು ಎಲ್ಲ ದೇವಸ್ಥಾನಗಳು ಹೋದಾಗ ಆ ದೇವಸ್ಥಾನಕ್ಕೆ ಹೋಗಿ ಅವರ ಪೂಜೆಯನ್ನು ಮಾಡಿಸ್ಕೊಂಡು ಬಂದು ದೇವರ ದರ್ಶನವನ್ನು ಮಾಡಿದರೆ ಆ ಪುಣ್ಯ ಪೂರ್ತಿ ಅವ್ರಿಗೆ ಹೋಗ್ತಕ್ಕಂಥ ಭಾಗ್ಯ ಇರುತ್ತೆ. ನಮ್ಮಲ್ಲಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ 1 ವರ್ಷಗಳ ಕಾಲ ಎಲ್ಲಿ ನದಿ ತೀರಗಳು ಸ್ನಾನವನ್ನು ಮಾಡಿ ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡಿ ಈ ಎಲ್ಲವೂ ಮಾಡಿದಾಗ ಆ 1 ವರ್ಷದಲ್ಲಿ ನಾವು ಏನು ಮಾಡಿದ್ದೀರಿ ಪುಣ್ಯ ಕೆಲಸಗಳು, ಆ ಪುಣ್ಯ ಕೆಲಸವೆಲ್ಲ ಅವ್ರು ಹೋಗಿರ್ತಕ್ಕಂಥವ್ರಿಗೆ ಮೃತರಿಗೆ ವಿಶೇಷವಾಗಿ ಅವರಿಗೆ ಧಾರೆಯಾಗುತ್ತಂತೆ. ಅದಕ್ಕೋಸ್ಕರವಾಗಿ ಇದು ಮಾಡಬೇಕು, ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ತಾರೆ, ಶಾಸ್ತ್ರದಲ್ಲಿ ಹೇಳುತ್ತೆ. ಇನ್ನೊಂದು ಆಚಾರ್ಯ, 9 ವಾರ ಗುರುವಾರ ರಾಯರಿಗೆ ಪೂಜೆ ಮಾಡೋದು, ಅದು ವ್ರತದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ. 9 ವಾರಗಳ ದಿವಸಗಳ ಕಾಲ ರಾಯರ ವ್ರತ ಅದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. 9 ವಾರ ಮಾಡೋದೇ ತಪ್ಪು ಅಂತ ಭಾವನೆ ಹೇಳುತ್ತೆ ರಾಘವೇಂದ್ರ ಸ್ವಾಮಿಗಳಲ್ಲಿ. ಯಾಕೆಂದರೆ ಹೆಣ್ಣು ಮಕ್ಕಳು 9 ವಾರಗಳ ಕಾಲ ಮಾಡಬೇಕಾದ್ರೆ
ಅವರಿಗೆ ಡೇಟು ಅದು ಇದು ಎಲ್ಲ ಬರ್ತಕ್ಕಂಥದ್ದು ಇರುತ್ತೆ. ಅದಕ್ಕೋಸ್ಕರವಾಗಿ 9 ದಿನ, 21 ದಿನ, 11 ದಿನ, 8 ದಿನ, 5 ದಿನಗಳ ಕಾಲ ಅವರು ಸತತವಾಗಿ ಸೇವೆಯನ್ನು ಮಾಡಿದಾಗ ಪುಣ್ಯ ಬರ್ತಕ್ಕಂಥ ಭಾಗ್ಯ ಅತಿ ಹೆಚ್ಚಾಗಿರುತ್ತೆ. ಮತ್ತು ಅವರು ಒಂದು ವಾರದಲ್ಲಿ ಗುರುವಾರ ಮಾತ್ರವಾಗಿ ಇರುತ್ತಾರೆ, ಮತ್ತು ಬೇರೆ ಬೇರೆ ಪದಾರ್ಥಗಳನ್ನು ತಿಂತಾರೆ, ಅತ್ಯಂತ ಪ್ರಯೋಜನಕ್ಕೂ ಬರಲ್ಲ. ಅದಕ್ಕೋಸ್ಕರವಾಗಿ ಅವರು ಏನೇ ಒಂದು ರಾಯರ ಸೇವೆಯನ್ನು ಮಾಡಬೇಕಾದ್ರೆ, ಆ ಸೇವೆಯ ಫಲ ನಮಗೆ ಸಿಗಬೇಕಾದ್ರೆ, ಆ ಸೇವೆಯ ಫಲ ಏನು ಮಾಡಬೇಕು? 3 ದಿನಗಳ ಕಾಲ, 5 ದಿನಗಳ ಕಾಲ, 11 ದಿನಗಳ ಕಾಲ ಈ ಎಲ್ಲವೂ ಮಾಡಿದಾಗ ವಿಶೇಷ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ. ಯಾಕೆಂದರೆ ನೀವೊಂದು ದೇವಸ್ಥಾನಕ್ಕೆ ಹೋಗ್ತೀರಾ, ಒಂದು ಯಾವುದೋ ಒಂದು ಹೋಮಗಳನ್ನಾಗಲಿ, ಬೇರೆ ಒಂದೊಂದಾಗಲಿ, ಮನೆ ಗೃಹಪ್ರವೇಶಗಳನ್ನಾಗಲಿ, ಇಲ್ಲ ನಿಮ್ಮ ಮನೆ ಹತ್ರ ಅಶ್ವತ್ಥ ವೃಕ್ಷಕ್ಕೆ ಒಂದು ವಿಶೇಷವಾಗಿ ಪ್ರತಿಷ್ಠಾಪನೆಯನ್ನು ಮಾಡ್ತೀರಾ, ಎಲ್ಲ ಮಾಡ್ತೀರಾ. ಆಗ 48 ದಿನಗಳ ಕಾಲ ನೀವೇನು ತಿನ್ನೋದಿಲ್ಲ. ಆಗ ವಿಶೇಷವಾಗಿ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ. ಅದಕ್ಕೋಸ್ಕರವಾಗಿ ಇದು ಅಷ್ಟೇ, ಸೇವೆ ಅನ್ನೋದು ವಿಶೇಷವಾಗಿರ್ತಕ್ಕಂಥದ್ದು. ಏನೇ ಆದರೂ ಮಾಡಿದರೂ 48 ದಿನಗಳ ಕಾಲ ಮಾಡೋದಕ್ಕಿಂತ ಮುಖ್ಯವಾಗಿ ಹೆಣ್ಣು ಮಕ್ಕಳು ವಿಶೇಷವಾಗಿ ಮಾಡ್ತಕ್ಕಂಥ ಇಷ್ಟೇ. ಪ್ರತಿದಿನ 3 ದಿನಗಳ ಕಾಲ ಮಾಡಬೇಕು. ಹೇಗೆ ಮಾಡಬೇಕು? ಅವರು ಪ್ರತಿದಿನ ಬೆಳಗ್ಗೆ ಎದ್ದು ಸೂರ್ಯೋದಯಕ್ಕೆ ಮುಂಚೆ ಎದ್ದು ಬಾಗಿಲಿಗೆ ನೀರನ್ನು ಹಾಕಿ, ತುಳಸಿ ಗಿಡಕ್ಕೆ ನೀರನ್ನು ಹಾಕಿ, ತುಳಸಿ ಮೃತ್ತಿಕೆಯನ್ನು ಹಚ್ಕೊಂಡು ಗುರುಗಳ ಸೇವೆಯನ್ನು ಮಾಡಿದಾಗ, ಸ್ನಾನ ಜಪ ತಪಗಳೆಲ್ಲ ಮಾಡಿ ಪೂಜೆಯನ್ನು ಮಾಡಿ ಅವರ ಸಂಕಲ್ಪಪೂರ್ವಕವಾಗಿ ಎಲ್ಲ ಕೆಲಸವನ್ನು ಮಾಡಿದಾಗ ಆ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ. ಸೇವೆ ಎಂದರೆ ಈರುಳ್ಳಿ ಬೆಳ್ಳುಳ್ಳಿ ಆಗಲಿ ಇದೆಲ್ಲ ನಿಷೇಧ ಮಾಡಿ ಮಹಾನುಭಾವರಾಗಿರ್ತಕ್ಕಂಥ ಗುರುಗಳ ಹತ್ರ ಸಮರ್ಪಣೆ ಆಗಿರ್ತಕ್ಕಂಥ ಒಂದು ತೆಂಗಿನಕಾಯಿ ಇಟ್ಕೊಂಡು ಸೇವೆಯನ್ನು ಮಾಡಿದಾಗ ಅದು ಇಲ್ಲಿ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಗುರುಗಳೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಭಜತಾಂ ಕಲ್ಪವೃಕ್ಷಾಯ ದೂರ್ವಾದಿದ್ವಾಂತರವಯೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ಧಿಯಾಳವೆ. ಎಲ್ಲ ಗುರುಗಳ ಅನುಗ್ರಹ ಸಂಪೂರ್ಣವಾಗಿ ಎಲ್ಲರಿಗೂ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಇಲ್ಲಿರ್ತಕ್ಕಂಥವರೆಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ. ಹೇಳಿ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿದ್ವಾಂತರವಯೇ ವೈಷ್ಣವೇಂದ್ರೇ ವರೇಂದ್ರೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ಓಂ ಶ್ರೀ ರಾಘವೇಂದ್ರಾಯ ನಮಃ. 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 ಆಂಜನೇಯ ವರದ ಗೋವಿಂದ, 7 ಕುಂಡಲವಾಡ ವೆಂಕಟರಮಣ ಗೋವಿಂದ, ಮಂತ್ರಾಲಯ ಪ್ರಭು ರಾಘವೇಂದ್ರ ತೀರ್ಥವರದ ಗೋವಿಂದ ಗೋವಿಂದ ಎಂದರೆ ಕಷ್ಟ ಪರಿಹಾರ ಮಾಡು ಗೋವಿಂದ. ಹರ ನಮಃ ಪಾರ್ವತೀ ಪದಯೇ. ಎಲ್ಲ ಮಂಗಳ ಆಯ್ತು ಅವಳಿ.
ನಮಸ್ಕಾರ ವೀಕ್ಷಕರೇ, ನಮ್ಮ ಜೊತೆ ಇವತ್ತು ಡಾಕ್ಟರ್ ವಿಜಯ್ ಅವರಿದ್ದಾರೆ. ಅವರು ಮೂಲತಃ ಭದ್ರಾವತಿಯವರು. ಈಗ ಅವರು ದುಬೈಯಲ್ಲಿ ನೆಲೆಸಿದ್ದಾರೆ. ಅವರು ರಾಯರ ಬಗ್ಗೆ ಅವರ ಒಂದು ವಿಶೇಷತೆ ಏನಾಗಿದೆ ಅವ್ರ ಜೀವನದಲ್ಲಿ ಅದನ್ನು ನಿಮಗೆ ತಿಳಿಸ್ಕೊಡ್ತಾರೆ. ನಮಸ್ಕಾರ ಸರ್. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಆ್ಯಕ್ಚುಲಿ ಅದೇ ನಾವೆಲ್ಲರೂ ನಂಬ್ಕೊಂಡಿರೋದು ರಾಯರು. ನನ್ನ ಲೈಫಲ್ಲೂ ತುಂಬಾ ಪವಾಡಗಳನ್ನು ಮಾಡ್ತಾ ಬಂದಿದ್ದಾರೆ. ಅಂದರೆ ಏನು ಅಂತಂದರೆ ಸಣ್ಣ ಫ್ಯಾಮಿಲಿಯಿಂದ ಬಂದಿದ್ದು. ನಮ್ಮ ತಾಯಿ ತರಕಾರಿ ವ್ಯಾಪಾರ ಮಾಡಿ ಬೆಳೆಸಿದ್ದು ನನಗೆ. ಅವ್ರು ಕಲಿಸಿದ್ದು ಏನೋ ನಾನು ಓದಬೇಕು, ಒಳ್ಳೆ ಮಟ್ಟದಲ್ಲಿ ಇರಬೇಕು ಅಂತ. ಅದೆಲ್ಲ ನೆರವೇರೋಕ್ಕೆ ಕಾರಣ ರಾಯರು ಅಂತ ಹೇಳ್ಬೋದು. ಆ ದೇವರಿಂದನೇ ಇವತ್ತು ನಾನು ಏನೇ ಇದ್ದರೂ ಅದು ನನ್ನ ತಾಯಿ ದೇವರು ಕೃಪೆ. ಹಾಗಾಗಿ ಲಾಸ್ಟು ಅಂದರೆ ಒಂದು 25 ವರ್ಷದಿಂದ ನನ್ನ ಕೆರಿಯರ್ ಶುರುವಾದಾಗಿಂದನೂ ಹೇಳ್ಬೋದು. ಮೊದಲಿಂದನೂ ರಾಯರಿಗೆ ಪೂಜೆ ಮಾಡ್ಕೊಂಡು ಬರ್ತಿದ್ವಿ. ಬಟ್ ನನ್ನ ಕೆರಿಯರು ಅಂತ ಇಂಜಿನಿಯರಿಂಗ್ ಮುಗಿಸಿ ಅದಾದಮೇಲಿಂದನೂ ಕೆಲಸ ಸಿಕ್ಕಿದ್ದಾಗಿರ್ಬೋದು, ಮದುವೆ ಆಗಿದ್ದು, ಬೇರೆ ಬೇರೆ ಕೆಲಸಗಳು ಮಾಡಿದ್ದು, ಏನೇ ಆದ್ರೂ ಅದು ಗುರುವಾರನೇ ಆಗ್ತಾ ಬಂತು. ಹಾಗಾಗಿ ಅದೇನೋ ಒಂದು ದೇವರ ಅನುಗ್ರಹ ಅಂತ ಅನ್ಬೋದು. ನಾನು ಲಾಸ್ಟ್ ಒಂದು 22 ವರ್ಷದಿಂದ ದುಬೈಯಲ್ಲಿ ಇದ್ರೂ ಇಲ್ಲೇ ಹತ್ರದಲ್ಲಿ ಮನೆ ತೊಗೊಂಡಿದ್ದೆ. ಇಲ್ಲಿ ಮಠ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನಮ್ಮ ಅಕ್ಕನ ಮಗ ಒಂದು ಸಲ ಹಿಂಗೆ ಆ್ಯಕ್ಸಿಡೆಂಟ್ಲಿ ಕರ್ಕೊಂಬಂದ್ಬಿಟ್ಟು, ಮಾಮ ಎಲ್ಲೋ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಗುರುವಾರ ಕರ್ಕೊಂಬಂದ್ಬಿಟ್ಟು ಪರಿಚಯ ಮಾಡಿಸ್ತಾ. ಒಂದು ಏನಿಲ್ಲ ಅಂದ್ರೆ ಒಂದು 6 ವರ್ಷದ ಹಿಂದೆ ಅನಿಸುತ್ತೆ. ಆವಾಗಿಂದ ಈ ಮಠಕ್ಕೆ ಬರೋದು ನಮ್ಮ ಪದ್ಧತಿ. ಆ್ಯಕ್ಚುಲಿ ಇವಾಗ ಇಂಡಿಯಾಗೆ ಬಂದಾಗೆಲ್ಲ ಮನೆಗೆ ಬರ್ತೀವಿ ಬೆಂಗಳೂರು, ಅಲ್ಲಿಂದ ಮಠಕ್ಕೆ ಒಂದು ಸಲನಾದರೂ ಬಂದ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಹೋಗ್ತೀವಿ. ಹಂಗಾಗಿ ಗುರುಗಳು ಅಂದರೆ ಅವರು ಒಂಥರ ಅವ್ರು ಮಾತಾಡೋದೇ ಒಂದು ವಿಶೇಷ. ಆ್ಯಕ್ಚುಲಿ ರಾಯರೇ ಅವ್ರ ಮೂಲಕ ಮಾತಾಡ್ತಾರೋ ನನಗೆ ಆಚಾರ್ಯರ ಬಗ್ಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ಇನ್ನೊಂದು ಏನಾಯಿತು ಅಂದರೆ ನಮ್ಮ ತಾಯಿ ಹುಷಾರಿಲ್ದಲೇ ಇದ್ದಾಗ ಬಂದಾಗ ಹಾಗೆ ಬೇಡ್ಕೊಂಡಿದ್ದೆ ಗುರುಗಳ ರಾಯ ಮಠಕ್ಕೆ ಬಂದುಬಿಟ್ಟು ಸರಿ ಆಗಲಿ, ನಮ್ಮ ತಾಯಿ ಪೂರ ಗುಣಮುಖ ಆಗಲಿ ಅಂತ. ಅದು ಇಮಿಡಿಯೇಟ್ಲಿ ಚೆನ್ನಾಗಾದರು ಅವರು ಆ ಟೈಮಲ್ಲಿ. ಅವಾಗ ನಾನೇನಾದರೂ ಮಾಡಬೇಕಲ್ಲ ಅಂತ ಗುರುಗಳಿಗೆ ಬಂದು ಕೇಳಿದಾಗ ಏನು ಮಾಡಲ್ಲ ಗುರುಗಳೇ ಅಂತ ಅಂದ್ಕೊಂಡಾಗ ಅವರೇ ಹೇಳಿದ್ರು, ಆ್ಯಕ್ಚುಲಿ ಇವಾಗ ನಾವು ಆರಾಧನೆ ಟೈಮಲ್ಲೆಲ್ಲ ಮಾಡ್ತೀವಿ, ಊಟದ ವ್ಯವಸ್ಥೆಗೆ ತುಂಬ ಮೇಲ್ಗಡೆ ಒಂದು ಸ್ವಲ್ಪ ಕವರ್ ಆಗಿರೋ ಏನು ಶೆಡ್ ಇಲ್ಲ, ಮಾಡಿಸ್ಕೊಡಿ ಅಂತ. ಅದಾದಮೇಲೆ ಅದನ್ನು ಆವಾಗಲೇ ಮಾಡಿಸ್ಕೊಂಡ್ರೆ ನಾವು ಮಾಡಿಸ್ಕೊಟ್ಟಿದ್ದಲ್ಲ, ಗುರುಗಳದ್ದು ಒಂದು ಸ್ವಲ್ಪ ಸಣ್ಣ ಸೇವೆ ಅಂತ ಅಂದ್ಕೊಂಡು ಮಾಡಿದ್ದು. ಅದಾದಮೇಲೂ ಕನೆಕ್ಷನ್ ಅಂತೂ ಹಂಗೆ ಇದೆ. ನನಗೆ ಏನೇ ಆದ್ರೂ ಅದು ರಾಯರ ಅನುಗ್ರಹದಿಂದನೇ ಆಗ್ತಾಯಿದೆ. ಹಾಗಾಗಿ ಪ್ರತಿ ವರ್ಷ ಆರಾಧನೆ ನಾನು ಇಲ್ಲಿ ಆಗದಲ್ಲೇ ಇದ್ರೂ ಕೂಡ ನಮ್ಮ ಗುರುಗಳ ಹತ್ರ ಮಾತಾಡ್ತಿರ್ತೀವಿ ಏನು ಮಾಡ್ಬೋದು ಅಂತ. ಹಾಗಾಗಿ ಲಾಸ್ಟ್ ಕಳೆದ ವರ್ಷ ಎಷ್ಟೋ ವರ್ಷಗಳಿಂದ ಇವಾಗ ಏನಾಗಿದೆ ಅಂದರೆ ಆರಾಧನೆಗೆ ಬ್ರಾಹ್ಮಣ ಪೂಜೆ ಅಂತ ಮಾಡ್ತೀವಿ. ಆ ಬ್ರಾಹ್ಮಣ ಪೂಜೆ ನಿನ್ನಿಂದನೇ ಆಗಲಿ ಅಂತ ಗುರುಗಳು ಹೇಳ್ತಾರೆ, ಅದು ನಡ್ಕೊಂಡು ಬರ್ತಾಯಿದೆ. ಹಾಗಾಗಿ ನಾನು ಎಷ್ಟೊಂದು ಗುರುಗಳು ಮಾಡಿದ್ದು, ಬೇರೆ ಬೇರೆ ಭಕ್ತಾದಿಗಳು ಬಂದ್ಬಿಟ್ಟು ಇಲ್ಲಿ ಆಗ್ತಿರೋಂಥ ಪವಾಡಗಳು ಹೇಳ್ತಾರೆ, ಅದು ಎಲ್ಲದೂ 100% ಸತ್ಯ. ಆ್ಯಕ್ಚುಲಿ ನಾವು ನಂಬಿದ್ರೆ ಗುರುಗಳು ಯಾವ ರೀತಿ ಬೇಕಾದ್ರೂ ಬಂದ್ಬಿಟ್ಟು ನಮಗೆ ಸಹಾಯ ಮಾಡ್ತಾ ಇರ್ತಾರೆ. ಅದೇ ಥರ ನಡ್ಕೊಂಡು ಹೋಗ್ತಾರೆ. ಇನ್ನೊಂದು ಹೇಳಬೇಕು ಅಂದರೆ ಸದ್ಯದಲ್ಲೇ ನಾವು ಲಾಸ್ಟು ಕೆಲವೊಂದು 6-7 ವರ್ಷದಿಂದ ದುಬೈಯಲ್ಲೂ ಆರಾಧನೆ ಮಾಡ್ತಾಯಿದ್ದೀವಿ. ಸದ್ಯದಲ್ಲೇ ಮಠ ಮಾಡಬೇಕು ಅಂತಲೂ ಶುಭದೇಂದ್ರ ತೀರ್ಥರಿಗೆ ಮೀಟ್ ಮಾಡ್ಕೊಂಬಂದ್ವಿ ಲಾಸ್ಟ್ ತಿಂಗಳು. ಅವರೂ ಒಪ್ಪಿಗೆ ಕೊಟ್ಟಿದ್ದಾರೆ. ಹಂಗಾಗಿ ಅಲ್ಲೊಂದು ಶಾಖಾ ಮಠ ಆಗುತ್ತೆ. ಹಾಗಾಗಿ ಅದೆಲ್ಲ ರಾಯರ ಅನುಗ್ರಹ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ಇವತ್ತಿನ ವಿಶೇಷತೆನ. ಬಾಶೆಟ್ಟಿಹಳ್ಳಿ ರಾಯರ ಮಠಕ್ಕೆ ಯಾರ್ಯಾರು ಭಕ್ತರಿದ್ದೀರಾ ಎಲ್ಲರೂ ಈ ವಿಡಿಯೋ ನೋಡಿ, ಹೋಗ್ದಲೇ ಇರೋರು ಬಾಶೆಟ್ಟಿಹಳ್ಳಿ ರಾಯರ ಮಠದಲ್ಲಿ ನೋಡಿ ರಾಯರ ಆಶೀರ್ವಾದ ಪಡಿಬೇಕಂತ ಈ ವಿಡಿಯೋ ಮೂಲಕ ನಾನು ಕೇಳ್ಕೊಳ್ತೀನಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರೋರು ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.